ತಾನು ಸರಿ ಅಂದ ತಕ್ಷಣ ಗಬಗಬನೆ ಬಟ್ಟೆ ಬದಲಿಸಿ ಮೇಕಪ್ ಮಾಡಿಸಿ ಖುಷಿ ಜೊತೆ ಚಿತ್ರೀಕರಣ ಜಾಗಕ್ಕೆ ಕರ್ಕೊಂಡು ಬಂದ್ಲು ಈಶಾ. ಈಗ ನಿಜಕ್ಕೂ ಕೆಲಸ ಎನ್ನುವಂತೆ ಜೀನ್ಸ್ನ ಸಿದ್ಧವಾಗಿದ್ದ ಅರ್ಶನನ್ನು ನೋಡಿ ಹೀರಾಳಿಗೆ ಗಾಬರಿ ಶುರುವಾಯಿತು. ಹೀರಾ, ಏನಿದು? ನೀನೇನಾ ಇದು? ನಮ್ಮ ಅಣ್ಣನಂತ ಅಂದವಾದ ಹುಡುಗನನ್ನು ನೋಡಿ ಯಾವ ಹುಡುಗಿ ಆದರೂ ಹೆದರ್ತಾಳಾ? ಇನ್ನು ತುಂಟಾಟ ಮಾಡ್ತಾ ಹತ್ರ ಹೋಗಿ ಕಾಲೆಳಿಬೇಕು, ಅದನ್ನು ಬಿಟ್ಟು ಹೀಗೆದರ್ತಿದ್ಯಾ ಅಂತ ಹಿಂದಿನಿಂದ ಈಶಾ ರೇಗಿಸಿದ್ಲು. ಅದಕ್ಕೆ ಮುಖವನ್ನೆಲ್ಲ ಕೆಂಪು ಮಾಡ್ಕೊಂಡು ಹೀರಾ, ನಾನೇನು ಹೆದರ್ತಿಲ್ಲ ಅಂತ ಹೇಳಿ ಗಂಭೀರವಾಗಿ ಹೋಗಿ ಅವನ ಪಕ್ಕದಲ್ಲಿ ನಿಂತ್ಕೊಂಡ್ಳು. ಮಗಳ ಮುಖದಲ್ಲಿ ಆತ್ಮವಿಶ್ವಾಸ ನೋಡಿ ತಾನು ಅಲ್ಲೇ ಇದ್ದರೆ ಹೀರಾ ಏನಾದರೂ ಮುಜುಗರ ಪಡ್ತಾಳೆ ಅಂತ ಯೋಚಿಸ್ತಾ ಅರ್ಜುನ್ ನಿರ್ದೇಶಕ ಜೊತೆ ಮಾತಾಡಿ ಫೋನ್ ಬಂದಂತೆ ನಟಿಸಿ ಪಕ್ಕಕ್ಕೆ ಹೋದ. ಅಪ್ಪ ಪಕ್ಕಕ್ಕೆ ಹೋದ್ಮೇಲೆ ಹೀರಾಳಿಗೆ ಸ್ವಲ್ಪ ನಿರಾಳ ಅನ್ನಿಸ್ತು. ಎಷ್ಟೇ ಸ್ವಾತಂತ್ರ್ಯ ಕೊಟ್ಟಿದ್ರು ಸ್ವಲ್ಪ ಭಯ ಬಿಗುಮಾನ ಇದ್ದೇ ಇರುತ್ತದಲ್ವೇ. ಹರ್ಷ ಕೆಳಗೆ ಬಾಗಿ ಹೀರಾಳ ಕಿವಿಯಲ್ಲಿ ಏನೋ ಹೇಳ್ದ. ನನಗೆ ಗೊತ್ತು ಅಂತ ಗರ್ವದಿಂದ ಹೇಳ್ದ ಹೀರಾ. ನಿರ್ದೇಶಕರು ದೃಶ್ಯವನ್ನು ಹೇಗೆ ಮಾಡಬೇಕಂತ ವಿವರಿಸ್ತಿದ್ದರೆ ಶ್ರದ್ಧೆಯಿಂದ ಕೇಳಿಸ್ಕೊಂಡ್ಳು. ಅದು ಕೇವಲ ಜಾಹೀರಾತು ಚಿತ್ರೀಕರಣವಾದ್ದರಿಂದ ತನ್ನ ಜೊತೆಗಿರುವ ಹಿರಿಯರು ಮತ್ತು ಮಕ್ಕಳ ಜೊತೆ ಸೇರಿ ಸರಳವಾಗಿ ಓಡೋದು, ನಗೋದು ಸಹಜವಾಗಿರಬೇಕು ಅಂತ ಹೇಳಿದ್ರಿಂದ ಎರಡೇ ಪ್ರಯತ್ನಗಳಲ್ಲಿ ಅವಳು ಮುಗಿಸ್ಬಿಟ್ಲು. ಅರ್ಧ ಗಂಟೆಯಲ್ಲಿ ಮಕ್ಕಳ ಜೊತೆಗಿನ ಚಿತ್ರೀಕರಣ ಮುಗಿದು ಹೋಯಿತು. ಊಟವನ್ನು ಅಲ್ಲೇ ಎಲ್ಲ ಜೊತೆ ಮುಗಿಸಿ ಹರ್ಷ ಮತ್ತು ಈಶಾನನ್ನ ಕಾರ್ನಲ್ಲಿ ಮನೆಗೆ ಕಳಿಸಿದ ಅರ್ಜುನ್ ಮಕ್ಕಳ ಜೊತೆ ಹಿಂತಿರುಗ್ದ. ಮನೆಗೆ ಹತ್ತಿರವಾಗ್ತಿದ್ದಂತೆ ಅನ್ವಿಕಾ ನೆನಪಾಗಿ ಹೀರಾ ಸ್ವಲ್ಪ ಭಯ ತೋರಿಸಿದ್ಲು. ಮಮ್ಮಿ ಅಂದರೆ ಅಷ್ಟು ಭಯವಾ ಅಂತ ಅರ್ಜುನ್ ಕೇಳ್ದ. ಪ್ರೀತಿ ಇರೋ ಕಡೆ ಭಯ ಇರುತ್ತೆ. ಮಮ್ಮಿ ನಿನ್ನನ್ನು ಎಷ್ಟು ಪ್ರೀತಿಸ್ತಾಳೆ, ಅಂಥವಳು ಕೋಪಕ್ಕೆ ತಾನು ತುತ್ತಾಗಬಾರ್ದಲ್ವೇ ಅಂದ್ಲು ಹೀರಾ. ಈಗಷ್ಟೇ ಮಮ್ಮಿ ಫೋನ್ ಮಾಡಿದ್ಲು, ಅವಳಿಗೆ ವಿಷಯ ತಿಳಿಸಿದ್ದೀನಿ, ಅವಳು ಸರಿ ಅಂದಿದ್ದಾಳೆ. ನಾನಿರುವಾಗ ನಿನ್ನನ್ನು ಯಾರಾದರೂ ಏನಾದರೂ ಅಂತಾರಾ ಅಂತ ಮಗಳ ತಲೆ ಸವರಿ, ನನಗೆ ಒಂದು ಕೆಲಸ ಇದೆ, ಹೋಗಿ ಬರ್ತೀನಿ, ನೀವಿಬ್ಬರು ಹೋಗಿ ರೆಸ್ಟ್ ಮಾಡಿರಿ ಅಂತ ಮಕ್ಕಳನ್ನ ಬಿಟ್ಟು ಅರ್ಜುನ್ ಹೊರಗೆ ಹೋದ. ಮರುದಿನ ಶಾಲೆಯಲ್ಲಿ ಈಶಾ ಜೊತೆ ತರಗತಿಯಲ್ಲಿದ್ಲು ಹೀರಾ. ಇನ್ನು ಶಿಕ್ಷಕರು ಬಾರದೆ ಇದ್ದಿದ್ದರಿಂದ ಏನೋ ಮಾತಾಡ್ತಾ ಹರಟೆ ಹೊಡಿತಾ ಇದ್ದಾಗ ಅಲ್ಲಿಗೆ ಒಬ್ಬ ಹುಡುಗ ಸಮವಸ್ತ್ರದಲ್ಲಿ ಬಂದ. ಈಶಾ ಥರನೇ ಅವನು ಕೂಡ 2 ದಿನ ಮುಂಚೆ ಶಾಲೆಗೆ ಸೇರಿದ್ದ. ಆದರೆ ತರಗತಿಗೆ ಬಂದಿರಲಿಲ್ಲ. ಒಳ್ಳೆ ಎತ್ತರ ಮತ್ತು ದೃಢಕಾರ ಹೊಂದಿದ್ದ ಅವನು 9ನೇ ತರಗತಿ ವಿದ್ಯಾರ್ಥಿಯಂತೆ ಕಾಣ್ತಿರಲು ಎಲ್ಲರೂ ಅವನ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗಿ ಹಾಗೆ ನೋಡ್ತಿದ್ರು. ಅವನು ಮಾತ್ರ ನೇರವಾಗಿ ಬಂದು ಹೀರಾಳ ಪಕ್ಕದ ಬೆಂಚ್ನಲ್ಲಿ ಕೂತ. ಹಾಯ್. ಅವರು ಗಮನಿಸಿದ್ದಾಗ ಮೊದಲು ಅವನೇ ಮಾತಾಡಿಸ್ದ. ಈಶಾ ಜೊತೆ ಮಾತಾಡ್ತಿದ್ದ ಹೀರಾ ಅವನ ಕಡೆ ನೋಡಿದ್ಲು. ಹಾಯ್, ನಾನು ಸಾತ್ವಿಕ್, ಹೊಸದಾಗಿ ಬಂದಿದ್ದೀನಿ ಅಂತ ಪರಿಚಯ ಮಾಡಿಕೊಂಡ. ಹಾಯ್ ಅಂತ ಒಂದೇ ಮಾತನ್ನು ಉತ್ತರ ನೀಡಿ ಮತ್ತೆ ಈಶಾ ಜೊತೆ ಮಾತಾಡತೊಡಗಿದ್ಲು. ನನಗೆ ಬಹಳ ಪಾಠಗಳು ಬಾಕಿ ಇವೆ, ನೀನು ಪುಸ್ತಕಗಳನ್ನ ಕೊಡ್ತೀಯಾ? ಬರೆದುಕೊಳ್ತೀನಿ ಅಂದ ಸಾತ್ವಿಕ್. ಇಲ್ಲ, ನಾನು ಕೂಡ 10 ದಿನಗಳಿಂದ ಶಾಲೆಗೆ ಬಂದಿರಲಿಲ್ಲ, ನನ್ನದು ಪೂರ್ತಿ ಆಗಿಲ್ಲ, ಬೇರೆ ಯಾರಾದರೂ ಕೇಳಿ ಪಡ್ಕೋ ಅಂತ ಮರ್ಯಾದೆಯಿಂದಲೇ ಹೇಳಿದ್ಲು. ಯಾಕೆ 10 ದಿನ ಬರಲಿಲ್ಲ ಅಂತ ಅವಳನ್ನೇ ದಿಟ್ಟಿಸಿ ಕೇಳ್ದ. ಅದು ನಿನಗನಗತ್ಯ? ಸರಿ ಬಿಡು, ಗಂಭೀರ ಆಗ್ಬೇಡ. ಈ ತರಗತಿಲಿ ಯಾರು ಬುದ್ಧಿವಂತರು ಚೆನ್ನಾಗಿ ಓದ್ತಾರೆ ಅಂದರೆ ನಿನ್ನ ಹೆಸರನ್ನೇ ಮೊದಲು ಹೇಳಿದ್ರು, ಅದಕ್ಕೆ ಕೇಳಿದೆ ಅಂತ ತನ್ನ ಪಕ್ಕದ ಹುಡುಗನ ಜೊತೆ ಮಾತಿಗಿಳಿದ ಸಾತ್ವಿಕ್. ಇನ್ನು ಈಶಾ ಅವನ ಮಾತು ನೋಟ ಯಾವುದೂ ಸರಿ ಇಲ್ಲ ಅಂತ ಹೀರಾ ಮುಜುಗರದಿಂದ ಹೇಳಿದ್ಲು. ಎಲ್ಲರೂ ಒಂದೇ ಥರ ಇರೋದಿಲ್ವಲ್ಲ, ಆದರೆ ನಮ್ಮ ತಂಟೆಗೆ ಬಾರದಿದ್ದಷ್ಟು ಅವನು ಒಳ್ಳೆಯವನೇ. ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ನಿಮ್ಮ ಅಪ್ಪ, ಇಲ್ಲಿ ನಮ್ಮ ಅಣ್ಣನ ಕೈಯಲ್ಲಿ ಅವನು ಹಪ್ಪಳವಾಗಿ ಹೋಗ್ತಾನೆ ಅಂದ್ಲು ಈಶಾ. ನಿಮ್ಮಣ್ಣ ಆಫೀಸ್ಗೆ ಹೋದ್ನಾ? ಅರ್ಶನ್ ವಿಷಯ ಬಂದಿದ್ದರಿಂದ ಹೀರಾ ಕೇಳಿದ್ಲು. ಅವನ ಬೆಳಿಗ್ಗೆ ಆಗಲೇಬಾರ್ದು. ಶಾಲೆಗೆ ಹೋಗೋ ಮಕ್ಕಳು ಕೂಡ ಅಷ್ಟು ಸಮಯ ಪಾಲನೆ ಮಾಡೋದಿಲ್ಲ. ಬೆಳಿಗ್ಗೆ ಏಳೋದೇ ತಡ, 2 ಗಂಟೆ ಜಿಮ್ನಲ್ಲಿ ಕಷ್ಟಪಡ್ತಾನೆ. ಅವನ ಊಟ, ಅವನ ಆರೋಗ್ಯದ ಮೇಲೆ ಅವನಿಗಿರೋ ಗಮನ ನೋಡಿದ್ರೆ ಈ ವಯಸ್ಸಿಗೆ ಒಬ್ಬ ದೊಡ್ಡ ಮಾಡೆಲ್ಲಾಗಿ ಹೋಗ್ತಿದ್ದಾನೆ ಅನಿಸುತ್ತೆ. ಅದೇ ಸಮಯದಲ್ಲಿ ನಮ್ಮಣ್ಣ ನನಗೆ ದೂರ ಆಗ್ತಿದ್ದಾನೆ ಅಂತ ಬೇಸರ ಆಗುತ್ತೆ ಅಂದ್ಲು ಈಶಾ. ಒಂದೇ ಮನೆಯಲ್ಲಿ ಇರ್ತಿರಲ್ಲ, ಹೇಗೆ ದೂರ ಆಗ್ತಾನೆ ಅಂತ ಕೇಳಿದ್ಲು ಹೀರಾ. ಹಾಗೇನಿಲ್ಲ, ಆದರೆ ಅವನು ಶನಿವಾರ ಮತ್ತು ಭಾನುವಾರ ಮಾತ್ರ ಸಿಗ್ತಾನೆ, ಉಳಿದ ದಿನಗಳಲ್ಲಿ ನೋಡೋದು ಕೂಡ ಕಷ್ಟ. ನಾನು ಹೇಳೋ ಹೊತ್ತಿಗೆ ಅವನು ಸಿದ್ಧವಾಗಿ ಆಫೀಸ್ಗೆ ಹೋಗಿರ್ತಾನೆ ಅಂತ ಬೇಸರದಿಂದ ಹೇಳಿದ್ಲು ಈಶಾ. ಹಾಗಿದ್ರೆ ನಾಳೆಯಿಂದ ಶಾಲೆಗೆ ನಿನ್ನ ಬಿಡೋದಕ್ಕೆ ಮತ್ತೆ ಕರೆದೊಯ್ಯಲು ನಿಮ್ಮ ಅಣ್ಣನಿಗೆ ಹೇಳು. ಹೀರಾ ಆ ಮಾತು ಹೇಳಲಿ ಅಂತ ಈಶಾ ಇಷ್ಟೆಲ್ಲ ನಾಟಕ ಮಾಡಿದ್ಲು. ಮನಸ್ಸಿನಲ್ಲೇ ಹೌದು ಅಂದ್ಕೊಂಡು ಮೇಲ್ನೋಟಕ್ಕೆ ಮಾತ್ರ ಅಮಾಯಕಳಂತೆ ನೋಡಿ, ಈ ಉಪಾಯ ಚೆನ್ನಾಗಿದೆ, ಅಣ್ಣನಿಗೆ ಹೇಳ್ತೀನಿ ಅಂದ್ಲು. ಇವರ ಮಾತುಗಳನ್ನ ಪಕ್ಕದಲ್ಲಿ ಕೂತಿದ್ದ ಸಾತ್ವಿಕ್ ಕೇಳಿಸ್ಕೊಳ್ತಾ ಇದ್ದ. ಅವನ ಗಮನವೆಲ್ಲ ಅಲ್ಲೇ ಇತ್ತು. ಮಗುನ ಕೊಡಪ್ಪ ಅಂತ ದೇವರನ್ನ ಬೇಡ್ಕೊಳ್ತಿದ್ದೀನಿ ವಿನಯ್, ಕಂಪಿಸ್ತಿರೋ ಧ್ವನಿಯಲ್ಲಿ ಹೇಳ್ತಿರೋ ಅವಳ ಮನಸ್ಸಿನಲ್ಲಿ ತಾಯಿ ಆಗಬೇಕೆಂಬ ಆಸೆ ಎಷ್ಟು ಬಲವಾಗಿದೆ ಅಂತ ವಿನಯ್ಗೆ ಅರ್ಥವಾಯಿತು. ಮಧು, ನಿನ್ನ ಆರೋಗ್ಯ ಸರಿಯಿಲ್ಲ, ಈಗ ಹೀಗೆ ಕೆಳಗೆ ಬಿದ್ದರೆ ಗರ್ಭಕೋಶಕ್ಕೆ ತೊಂದರೆ ಆಗುತ್ತೆ. ನನ್ನ ಮಾತು ಕೇಳಿ ಮನೆಗೆ ಹೋಗೋಣ, ನಡಿ. ದೇವರು ದೇವಸ್ಥಾನದಲ್ಲಿ ಇದ್ದಾನೆ ಅಂದ್ಕೊಂಡ್ರೆ ತಪ್ಪು. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಆತ್ಮರೂಪದಲ್ಲಿ ನೆನೆಸಿರ್ತಾನೆ. ಇಲ್ಲ, ನಾನು ಹರಕೆ ಹೊತ್ತಿದ್ದೀನಿ, ಅದನ್ನು ತೀರಿಸಬೇಕು.
ಮಗು ಬಂದಮೇಲೆ ನಿನ್ನ ಜೊತೆ ನಾನು ಸುತ್ತೀನಿ, ಈಗಲೇ ದೇವಿಗೆ ಹರಕೆ ನೀಡ್ತೀನಿ ಅಂತ ಕರ್ಪೂರದ ಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಮೈಥಿಲಿಯನ್ನು ಎಬ್ಬಿಸ್ದ. ಅವಳಿಗೆ ನಡೆಯಲು ಆಗ್ತಿರ್ಲಿಲ್ಲ. ಅವಳನ್ನ ಎತ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಪವನ್ ಆಟೋ ಸಿದ್ಧವಾಗಿಟ್ಟಿದ್ರಿಂದ ವಿನಯ್ ಅದರಲ್ಲಿ ಹತ್ತದ. ಮನೆಗೆ ಬಂದಮೇಲೆ ಸುಜಾತ ಎಷ್ಟು ಬೈದ್ಲೋ, ಎಲ್ಲಿ ಹೋದ್ಯೋ ಅಂತ. ಇವನು ಎಷ್ಟು ಹೆದರಿದ್ದ ಗೊತ್ತಾ? ನಿನಗೆ ನಮ್ಮ ಬಗ್ಗೆ ಚಿಂತೆ ಇಲ್ವಲ್ಲ? ಮಗು ಮಗು ಅಂತ ಒಂದೇ ಸಮನೆ ಅಳ್ತಿದೀಯಾ? ಪ್ರಪಂಚದಲ್ಲಿ ನಿನಗೆ ಒಬ್ಳಿಗೇನೆ ಮಕ್ಕಳಿಲ್ವಾ? ಈ ಕಾಲದಲ್ಲಿ ಎಷ್ಟೋ ಜನ ಮಕ್ಕಳಿಗಾಗಿ ಹಾತೊರೀತಿದ್ದಾರೆ. ನಮಗೆ ಬರಬೇಕಿದ್ರೆ ಏನು ಮಾಡಿದ್ರು ಬರುತ್ತೆ, ಅದಕ್ಕಾಗಿ ಮೈಕೈ ಕೆಡಿಸ್ಕೊಳ್ತೀಯಾ ಅಂತ ಬೈದು ಬಿಸಿ ನೀರು ಸಿದ್ಧ ಮಾಡಿ, ಹೋಗು ನೀನು ಹೆಂಡ್ತಿಗೆ ಸ್ನಾನ ಮಾಡಿಸು ಅಂತ ವಿನಯ್ಗೆ ಹೇಳಿ ಕಾಫಿ ಮಾಡೋದಕ್ಕೆ ಹೋದ್ಲು ಸುಜಾತ. ಬಾತ್ರೂಮ್ಗೆ ಕರೆದೊಯ್ದ ವಿನಯ್ ಸೀರೆ ತೆಗೆದು ನೀರು ಹಾಕ್ತಿದ್ರೆ ಮೈಥಿಲಿ ಗೊಂಬೆ ಅಂತೆ ನಿಂತಿದ್ಲು. ವಿನಯ್ ಅವಳ ಗಲ್ಲ ಮೇಲೆತ್ತಿ, ನಾನು ನಿನಗೆ ಬೇಡವ ಮಧು ಅಂದ. ವಿನಯ್, ನಿನ್ನನ್ನು ಹೀಗೆ ನೋಡ್ತಿದ್ರೆ ಭಯ ಆಗ್ತಿದೆ. ಮದುವೆ ಆಗದೆ ಇದ್ದಿದ್ರೆ ನೀನು ನಿನ್ನ ಪಾಡಿಗೆ ನೆಮ್ಮದಿಯಾಗಿರ್ತಿದ್ದೆ. ನನ್ನಿಂದಲೇ ಹೀಗಾಯಿತು ಅಂತ ಅವಳ ಮಡಲಲ್ಲಿ ತಲೆ ಇಟ್ಟುಕೊಂಡ. ಇಲ್ಲ ವಿನು, ನಿನ್ನ ಪ್ರೀತಿಯೇ ರಾಕ್ಷಸಿ ಅಂತಿದ್ದ ನನ್ನ ಮನಸ್ಸನ್ನು ತಾಯಿ ಹೃದಯವನ್ನಾಗಿ ಬದಲಿಸಿದ್ದು ಈಗ ಆ ಪ್ರೀತಿಗಾಗಿಯೇ ಪರಿತಪಿಸುವಂತೆ ಮಾಡ್ತಿದೆ. ಹಾಗಿದ್ರೆ ಈ ನೋವು ನಾನೇ ನಿನಗೆ ಕೊಡ್ತಿದ್ದೀನಿ. ಇಲ್ಲ, ಇದು ನನ್ನ ಕರ್ಮಫಲ. ನನ್ನ ಮದುವೆ ಅದಕ್ಕೆ ನೀನು ಅನುಭವಿಸ್ಬೇಕು. ಅರೆ, ನಮಗಷ್ಟೇನು ವಯಸ್ಸಾಗಿಲ್ಲಪ್ಪ ವೈರಾಗ್ಯ ಹೊಂದೋದಕ್ಕೆ, ಇನ್ನು ಬಹಳ ವಯಸ್ಸಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಭಾರವನ್ನು ದೇವರ ಮೇಲೆ ಹಾಕೋಣ, ಅವನೇ ನೋಡ್ಕೊಳ್ತಾನೆ. ನಾವು ಅವನ ಮಕ್ಕಳೇ ಅಲ್ವಾ, ಅವನು ಕೈ ಬಿಡೋದಿಲ್ಲ. ಆದರೆ ಮಾಡಿದ ತಪ್ಪನ್ನು ತಿಳ್ಕೊಳ್ಳೋವರೆಗೆ ದಂಡಿಸ್ತಾನೆ. ಈಗ ಅದೇ ಆಗ್ತಿದೆ ಅಂತ ಅವಳ ಜೊತೆ ತಾನು ಸ್ನಾನ ಮಾಡ್ದ. ಇಬ್ಬರು ಬಟ್ಟೆ ಬದಲಿಸಿ ಬರೋಷ್ಟರಲ್ಲಿ ಕಾಫಿ ಕೊಟ್ಟ ಸುಜಾತ ತನುಜ ಫೋನ್ ಮಾಡಿದ್ಲು. ಮನೆಗೆ ಒಂದು ಬಾರಿ ಬರಬೇಕಂತೆ, ಹೋಗಿ ನೋಡಿ ಬರ್ತೀನಿ ಅಂದ್ಲು. ತಾಯಿಯ ಹಠಾತ್ ಪ್ರಯಾಣದ ಕಾರಣ ತಿಳಿದಿದ್ರೂ ವಿನಯ್ ಬೇಡ ಅನ್ನಲಿಲ್ಲ. ಸುಜಾತ್ ತನುಜ ಮನೆಗೆ ಹೋದ್ಲು. ಹಾಗಿದ್ರೆ ನಾಳೆಯಿಂದ ಶಾಲೆಗೆ ನಿನ್ನ ಬಿಡಲು ಮತ್ತು ಕರ್ಕೊಂಡು ಹೋಗೋದಕ್ಕೆ ನಿಮ್ಮಣ್ಣನಿಗೆ ಹೇಳು. ಹೀರಾ ಆ ಮಾತು ಹೇಳಲಿ ಅಂತಾನೆ ಈಶಾ ಇಷ್ಟೆಲ್ಲ ನಾಟಕ ಮಾಡಿದ್ಲು. ಮನಸ್ಸಲ್ಲೇ ಸರಿ ಅಂದ್ಕೊಂಡು ಈ ಉಪಾಯ ಚೆನ್ನಾಗಿದೆ ಅಂತ ಮೇಲ್ನೋಟಕ್ಕೆ ಅಮಾಯಕಳಂತೆ ಹೇಳಿದ್ಲು. ಇವರ ಮಾತುಗಳನ್ನ ಸಾತ್ವಿಕ್ ಕೇಳಿಸ್ಕೊಳ್ತಾ ಇದ್ದ. ವಿರಾಮದ ಸಮಯದಲ್ಲಿ ಹೀರಾ, ಈಶಾ ಮತ್ತು ಖುಷಿ ಹತ್ರ ಹೋದಾಗ ಬ್ಯಾಗ್ನಲ್ಲಿ ಅಡಗಿಸಿಟ್ಟಿದ್ದ ಫೋನ್ ತೆಗೆದು ಯಾರಿಗೂ ಸಂದೇಶ ಕಳಿಸಿ ಮತ್ತೆ ಫೋನನ್ನು ಅಡಗಿಸಿಟ್ಟ ಸಾತ್ವಿಕ್. ಸಂಜೆ ಈಶಾನನ್ನು ಕರೆದೊಯ್ಯಲು ಲಕ್ಷ್ಮೀಕಾಂತ್ ಅವರು ಬಂದರು. ತಾತಯ್ಯ ಎನ್ನುತ್ತಾ ಹೀರಾ ಮತ್ತು ಖುಷಿ ಅವರ ಜೊತೆ ಸೇರಿದ್ರು. ಅರ್ಜುನ್ಗೆ ಫೋನ್ ಮಾಡಿ ತಿಳಿಸಿ ಮೂವರನ್ನು ಮನೆಗೆ ಕರ್ಕೊಂಡು ಹೋದರು. ಮಕ್ಕಳನ್ನು ನೋಡುತ್ತಲೇ ಸ್ವರಾಜ್ಯಮ ಅಜ್ಜಿ ಖುಷಿಯಾಗಿ ತಿನ್ನೋದಕ್ಕೆ ಉಂಡೆಗಳನ್ನ ತಟ್ಟೆಯಲ್ಲಿ ತಂದಿಟ್ಲು. ತಿಂಡಿ ಕೊಡ್ತೀಯಲ್ಲ ಅಜ್ಜಿ? ಅರೆ, ಇವುಗಳನ್ನ ತಿಂದರೆ ಶಕ್ತಿ ಬರುತ್ತೆ. ಆ ನೂಡಲ್ಸ್ ಪಿಜ್ಜಾ ತಿಂದರೆ ಶಕ್ತಿ ಮಾತು ಹಾಗಿರಲಿ, ಸುಮ್ಮನೆ ಕೊಬ್ಬು ಬೆಳೆಯುತ್ತೆ ಅಂತ ಅಂದರೆ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ಮಾಡಿದ್ರು. ಹೀರೋ ಮನೆಯಲ್ಲಿಲ್ವಾ ಅಂತ ಓಡಾಡ್ತಿದ್ದಂಥ ಖುಷಿ ಕೇಳಿದ್ಲು. ಬರೋ ಸಮಯ ಆಯಿತು ಅಂತ ಅಜ್ಜಿ ಹೇಳ್ತಿದ್ದಂತೆ ಕಾರಿನ ಸದ್ದು ಕೇಳಿಸ್ತು. ಹೊರಗೆ ಹೋದ ಖುಷಿ ಕಾರ್ನಿಂದ ಇಳಿತಿದ್ದ ಹರ್ಷನನ್ನು ನೋಡಿ ಆಯ್ ಹೀರೋ ಅಂತ ಹಾರದ್ಲು. ಅವಳನ್ನ ಎತ್ಕೊಂಡು ಹರ್ಷ ಮನೆಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂದ. ನೀನು ಬರ್ತಿಲ್ವಲ್ಲ ಅದಕ್ಕೆ ನಾನೇ ಬರ್ತಿದ್ದೀನಿ. ಕೆಲಸ ಸ್ವಲ್ಪ ಜಾಸ್ತಿ ಇದೆ ಕಣಮ್ಮ, ಮುಂದಿನ ಶನಿವಾರ ಸಿನಿಮಾಗೆ ಹೋಗೋಣ. ಇಬ್ಬರು ಒಳಗೆ ಬರೋ ಅಷ್ಟರಲ್ಲಿ ಈಶಾ ಮತ್ತು ಹೀರಾ ಬಜ್ಜಿ ತಿಂತಿದ್ರು. ಅಜ್ಜಿ ನನಗೆ ಬಜ್ಜಿ ಇಲ್ವಾ ಅಂತ ಹೀರಾ ಎದುರಿನ ಸೋಫಾದಲ್ಲಿ ಕೂತ ಹರ್ಷ. ಅಣ್ಣ ನೀನು ಎಣ್ಣೆ ಪದಾರ್ಥ ತಿಂತೀಯಾ? ಇದ್ಯಾವಾಗಿಂದ ಅಂತ ಈಶಾ ಕೇಳಿದ್ಲು. ಇವತ್ತು ತಿನ್ಬೇಕನ್ನಿಸ್ತಿದೆ ಅಂತ ಹೀರಾಳನ್ನು ನೋಡ್ತಾ ಹೇಳ್ದ. ಅಣ್ಣ ಹಾಗಿದ್ರೆ ನೀನು ನನ್ನನ್ನು ದಿನ ಶಾಲೆ ಕರ್ಕೊಂಡು ಹೋಗಬೇಕು ಮತ್ತು ಬರಬೇಕು. ನನಗಾಗಲ್ಲ, ತಾತಯ್ಯ ಇದ್ದಾರಲ್ಲ. ಸ್ವಲ್ಪ ಸಮಯ ಹೊಂದಿಸ್ಕೊ. ಇವತ್ತು ಬಂದ ಸಮಯದಲ್ಲಿ ನಾನು ಸ್ಕೂಲ್ನಲ್ಲಿ ನಿನಗಾಗಿ ಕಾಯ್ತಿರ್ತೀನಿ. ಆಗೋದಿಲ್ಲ. ಈಶಾ ಅಳ್ತಾ ಕೋಣಿಯೊಳಗೆ ಹೋದಾಗ ಹೀರಾ ಯಾಕಷ್ಟು ಕಠಿಣವಾಗಿ ವರ್ತಿಸ್ತಿದ್ಯಾ? ಅವಳೇನು ಕೇಳಿದ್ಲು? ದಿನ ನಿನ್ನ ಜೊತೆ ಸ್ವಲ್ಪ ಸಮಯ ಕಳೀಬೇಕು ಅಂದ್ಲು ಅಷ್ಟೇ. ಅಣ್ಣನಾಗಿ ನಿನಗೆ ಆ ಜವಾಬ್ದಾರಿ ಇಲ್ವಾ ಅಂತ ಗಂಭೀರವಾಗಿ ಹೇಳಿದ್ಲು. ನಾನು ಶಾಲೆಗೆ ಬಂದರೆ ನಿನಗೆ ತೊಂದರೆ ಆದಂತಾಗುತ್ತೆ ಅಂತ ಆಗಲ್ಲ ಅಂದೆ. ಒಳಗೆ ಯಾಕೆ ಬರ್ತೀಯಾ? ಗೇಟ್ ಹೊರಗಡೆ ಬಿಟ್ಟು ಹೋಗ್ಬೋದು. ಹಾಗಿದ್ರೆ ನನ್ನನ್ನು ನೋಡಿ ನೀನು ತೊಂದರೆಗೊಳಗಾಗ್ತೀಯಾ ಅಲ್ವಾ? ನಾನು ಹಾಗನ್ನಲಿಲ್ಲ ಅಂತ ತಡಬಡಾಯಿಸಿ ನೋಟ ತಿರುಗಿಸಿದ್ಲು ಹೀರಾ ಸಣ್ಣ ನಗುವಿನೊಂದಿಗೆ. ಸರಿ ಬಿಡು, ನನ್ನಿಂದ ಆ ಸಣ್ಣ ತೊಂದರೆಯನ್ನು ನೀನು ಪಡೋದು ನನಗಿಷ್ಟ ಇಲ್ಲ ಅಂದ ಹರ್ಷ. ಪ್ಲೀಸ್ ಹರ್ಷ, ಈಶಾ ನಿನಗಾಗಿ ಓದ್ತಿದ್ದಾಳೆ. ಅಣ್ಣನಾಗವನ್ನ ರಕ್ಷಿಸೋದಷ್ಟೇ ಅಲ್ಲ, ನಿನ್ನ ಪ್ರೀತಿ ಮತ್ತು ಸಮಯವನ್ನು ಅವಳು ಬಯಸ್ತಿದ್ದಾಳೆ. ನೀನೇನು ಅಷ್ಟು ದೊಡ್ಡವನ ಕಂಪ್ನಿ ಬಿಸ್ನೆಸ್ ಅನ್ನುತ್ತಾ ಮಾತಾಡ್ತಿದ್ಯಾ? ಓದ್ಬಿಟ್ಬಿಟ್ಯಾ? ಇಲ್ಲ ಹೀರಾ, ಅವನು ಓದೆಲ್ಲ ಆನ್ಲೈನಲ್ಲಿ ನಡೀತಿದೆ ಅಂತ ರಾಜ್ಯಮ್ಮ ಅಜ್ಜಿ ಹೇಳಿದ್ಲು. ಅದರ ಅಗತ್ಯ ಏನಿತ್ತು? ಈ ವಯಸ್ಸಿನ ಮೋಜು ಮಸ್ತಿ ಹೋದರೆ ಮತ್ತೆ ಬರುತ್ತಾ? ನಿಮ್ಮಪ್ಪ ತಾತಯ್ಯ ಇದಾರಲ್ಲ ನೋಡ್ಕೊಳ್ಳೋದಕ್ಕೆ. ಈಗಲೇ ಸಂಪಾದಿಸ್ಬೇಕು ಅಂತ ಯಾಕೆಷ್ಟೊಂದು ಹಂಬಲಿಸ್ತಿದೀಯಾ? ನನ್ನ ಬೇಬಿ ಗರ್ಲ್ಗಾಗಿ. ಅವಳು ದೊಡ್ಡವಳಾದ್ಮೇಲೆ ಅವಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಅವಳ ಪೋಷಕರನ್ನು ಮರೆಸುವಂತಹ ಪ್ರೀತಿಯನ್ನು ನೀಡಬೇಕು ಅಂದ್ಕೊಂಡಿದ್ದೀನಿ.
ಅವಳು ನನ್ನ ಹತ್ರ ಬಂದ ಮೇಲೆ ಅವಳಿಗೆ ಯಾವುದೇ ಕೊರತೆ ಇರಬಾರ್ದು, ಪ್ರತಿಯೊಂದು ನನ್ನ ಸ್ವಂತ ಸಂಪಾದನೆಯಿಂದಲೇ ಇರಬೇಕು ಅಂತ ಈಗಿನಿಂದಲೇ ಪ್ರತಿ ರೂಪಾಯಿನ ಉಳಿಸ್ತಿದ್ದೀನಿ. ನನ್ನ ಪ್ರೀತಿಯನ್ನು ಅಪರೂಪವಾಗಿ ನೋಡಿಕೊಳ್ಳಲು. ಅರ್ಷನ್ ಮಾತು ಕೇಳಿ ಹೀರಾಳಿಗೆ ಮಾತು ಹೊರಡಲಿಲ್ಲ. ಹೀರೋ, ಬಾ ಆಟ ಆಡೋಣ, ಅವಳ ಜೊತೆ ಮಾತಾಡ್ತಾ ಕೂತಿದ್ಯಾ ಅಂತ ಬಂದು ಖುಷಿ ಜೊತೆ ತೋಟದಲ್ಲಿರೋ ಸಣ್ಣ ಉದ್ಯಾನವನದ ಕಡೆ ಹೋದ ಹರ್ಷ. ಅವಳನ್ನ ಉಯ್ಯಾಲೆಯಲ್ಲಿ ಕೂರಿಸಿ ತೂಗ್ತಿದ್ದ. ಈಶಾ ಹತ್ರ ಹೋದ್ಲು. ಹೀರಾ, ನಿಮ್ಮ ಅಣ್ಣನನ್ನು ಒಪ್ಸೋದು ಬಿಟ್ಟು ಅಳ್ತಾ ಕೂತಿದ್ಯಾ, ನಡಿ. ಅವನು ಕೇಳೋದಿಲ್ಲ. ಹೀರಾ, ಬಿಟ್ಟು ಬಿಡು. ಬಿಡೋದಿಲ್ಲ. ನನ್ನ ಗೆಳತಿ ಬೇಸರವಾಗಿದ್ದರೆ ನಾನು ಸುಮ್ಮನೆ ಹೇಗಿರ್ತೀನಿ. ನಿಮ್ಮಪ್ಪನಿಗೆ ಫೋನ್ ಮಾಡು ಅಂದ್ಲು. ಯಾಕೆ? ಮಾಡಿ ನಿನಗೆ ಬೇಕಿರೋದನ್ನು ಕೇಳು. ಅಪ್ಪ ಬ್ಯುಸಿ ಇರ್ತಾರೆ ಹೀರಾ. ಅದೆಲ್ಲ ನಿಮಗಾಗಿ ಅಲ್ವೇ? ನೀನು ಸಂತೋಷವಾಗಿಲ್ಲದ ಮೇಲೆ ಅವರು ಎಷ್ಟು ಸಂಪಾದಿಸಿದ್ರು ಏನು ಲಾಭ ಈಶಾ ಅಂತ ಹೇಳ್ತಿರುವಾಗಲೇ ರವಿಕಾಂತ್ ಅವರು ಫೋನ್ ಎತ್ತಿ, ಈಶಾ ಹೇಳಮ್ಮ ಅಂದರು. ಫೋನ್ ತೆಗೆದುಕೊಂಡು ಹೀರಾ, ಅಂಕಲ್ ನಾನು ಹೀರಾ ಅಂದ್ಲು. ಓಹೋ, ಹೀರಾ ಬಂಗಾರ, ಮನೆಗೆ ಬಂದಿದ್ಯಾ ಅಂತ ಖುಷಿಯಿಂದ ಮಾತಾಡಿದ್ರು. ಸ್ವಲ್ಪ ಹೊತ್ತು ಅತ್ತ ಇತ್ತ ಮಾತಾಡಿ ವಿಷಯ ತಿಳಿಸಿದ್ಲು. ನೀವಾದರೂ ನಿಮ್ಮ ಮಗನಿಗೆ ಹೇಳಿ ಅಂಕಲ್, ಈಶಾ ತನ್ನ ಅಣ್ಣನ ಪ್ರೀತಿಯನ್ನು ಮಿಸ್ ಮಾಡ್ಕೊಳ್ತಿದ್ದಾಳೆ, ಪ್ಲೀಸ್. ನಾನು ಈಗಲೇ ಅವನಿಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ಇಟ್ಟು ಹರ್ಷನಿಗೆ ಕರೆ ಮಾಡಿದ್ರು. ಉಯ್ಯಾಲೆ ಆಟ ಮುಗಿದ ಮೇಲೆ ಮರಳಲ್ಲಿ ಗೂಡು ಕಟ್ಟೋಣ ಅಂದ್ಲು ಖುಷಿ. ಹರ್ಷ ತನ್ನ ಶರ್ಟ್ ಕೈ ಮಡಚಿಕೊಂಡು ಮರಳಿನಲ್ಲಿ ಕೂತು ಖುಷಿ ಹೇಳಿದಂತೆ ಗೂಡು ಕಟ್ತಿದ್ದ. ಈಶಾ ಮತ್ತು ಹೀರಾ ಕೆಳಗೆ ಬಂದು ಅವ್ರನ್ನ ನೋಡಿದ್ರು. ಹರ್ಷನ್ ಫೋನ್ ರಿಂಗ್ ಆಗ್ತಿದ್ದಾಗ ಮಣ್ಣಾಗಿದ್ದ ಕೈಗಳನ್ನ ಒರೆಸ್ಕೊಂಡು ತಂದೆಯ ಕರೆ ನೋಡಿ ಫೋನ್ ಎತ್ತದ. ತಂಗಿನ ಯಾಕೆ ಕಳಿಸ್ತಿದ್ಯಾ ಮಗನೇ? ಅವಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಆಗಲ್ಲ ಅಂದ್ಯಂತೆ. ಅವಳು ನಿನಗಾಗಿ ಅಲ್ವಾ ಅಲ್ಲಿನ ಸ್ನೇಹಿತರನ್ನ ಅಭ್ಯಾಸಗಳನ್ನ ಬಿಟ್ಟು ಬಂದಿದ್ದು. ನೀನೇ ಅವಳನ್ನ ನಿರ್ಲಕ್ಷಿಸಿದ್ರೆ ಹೇಗೆ? ಅವಳು ನಿನ್ನ ಜವಾಬ್ದಾರಿ ಹರ್ಷ ಅಂತ ರವಿಕಾಂತ್ ಅವರು ಬೈತಿದ್ರೆ ಹರ್ಷನ್ ಮುಖ ಸಣ್ಣದಾಯಿತು. ಸ್ಪೀಕರ್ ಆನ್ ಇದ್ದಿದ್ದರಿಂದ ಈಶಾ ಮತ್ತು ಹೀರಾ ಎಲ್ಲವನ್ನ ಕೇಳಿಸ್ಕೊಂಡ್ರು. ಈಶಾ ನಗ್ತಾ, ಈಗ ಬರ್ತೀಯಾ ಅನ್ನುವಂತೆ ನೋಡಿ ಹಂಗಸ್ತಿದ್ರೆ ಹರ್ಷ ಮೇಲಿದ್ದು ಬಂದ. ಸರಿಯಪ್ಪ, ನೀವು ಹೇಳ್ದಂತೆ ಕೇಳ್ತೀನಿ ಅಂತ ಫೋನ್ ಇಟ್ಟು ಕೈಯಲ್ಲಿದ್ದ ಮರಳನ್ನು ಈಶಾ ತಲೆ ಮೇಲೆ ಸುರಿದ. ತಲೆಯಿಂದ ಪಾದದವರೆಗೆ ಮರಳಾದ ಈಶಾ ಕಿರಿಸ್ತಾ ಹರ್ಷನ್ ಹಿಂದೆ ಓಡಿದ್ಲು. ಇಲ್ದಿದ್ರೆ ನನ್ನ ಅಪ್ಪನ ಹತ್ರ ಬಯಸ್ತೀಯಾ? ಹೇಗಿದ್ರೂ ಒಪ್ಕೊಂಡೆ, ಸುಮ್ಮನೆ ಆಗಿಬಿಡ್ಬೇಕು ಅಂತ ತಂಗಿಗೆ ಸಿಗದಂತೆ ಓಡ್ದ ಹರ್ಷ. ಅವರಿಬ್ಬರು ಹಾಗೂ ಓಡ್ತಿದ್ರೆ ಖುಷಿ ಕೂಡ ಮರಳು ತಂದು ಈಶಾ ಮೇಲೆ ಹಾಕಲು ಓಡಿದ್ಲು. ಆಟ ಆಡ್ತಾ ಈಶಾ ಮೇಲೆ ಮರಳು ಹಾಕಲು ಹೋದ ಹರ್ಷ. ಈಶಾ ಸಡನ್ನಾಗಿ ಪಕ್ಕಕ್ಕೆ ಸರಿದ್ರಿಂದ ಈ ಬಾರಿ ಮಳೆ ಹೀರಾಳ ಮೇಲೆ ಆಯಿತು. ಹೀರಾ ಹಾಗೆ ಸ್ತಬ್ಧಳಾಗಿ ನಿಂತಳು. ಹರ್ಷ ಕೂಡ ಅನಿರೀಕ್ಷಿತವಾಗಿ ನಡೆದ ಈ ಘಟನೆಗೆ ಗಾಬರಿಯಾಗಿ ಹಾಗೆ ನಿಂತ. ನಾನು ಹೀರಾ ಮೇಲೆ ಮರಳು ಹಾಕ್ತೀಯಾ ಇರು ಅಂತ ಖುಷಿ ಹರ್ಷನ್ ಮೇಲೆ ಮರಳು ಹಾಕಿದ್ಲು. ಹರ್ಷ ಮತ್ತೆ ಖುಷಿ ಮೇಲೆ ಹಾಕಿದಾಗ ಈ ಬಾರಿ ಹೀರಾ ಎರಡೂ ಕೈಗಳಲ್ಲಿ ಮರಳು ಹಿಡಿದು ಹರ್ಷನ್ ತಲೆ ಮೇಲೆ ಸುರಿದ್ಲು. ಅಕ್ಕ ತಂಗಿ ಇಬ್ಬರೂ ಸೇರಿ ಹರ್ಷನಿಗೆ ಮರಳಿನ ಸ್ನಾನ ಮಾಡಿಸ್ತಿದ್ರೆ ಈಶಾ ಕೂಡ ಸೇರಿಕೊಂಡ್ಳು. ಹರ್ಷ ಏನೂ ಮಾಡದೆ ಅದನ್ನು ಎಂಜಾಯ್ ಮಾಡ್ತಿದ್ದ. ಚೆನ್ನಾಗಾಯ್ತಾ? ನನ್ನ ಮೇಲೆ ದರ್ಪ ತೋರಿಸೋದಕ್ಕೆ ಹೋದರೆ ನನ್ನ ಹಿಂದೆ ಇಬ್ಬರು ಬುಲೆಟ್ಗಳಿದ್ದಾರೆ ನೋಡು ಅಂತ ಈಶಾ ಗರ್ವದಿಂದ ಹೇಳಿದ್ಲು. ಏಂಜಲ್, ನೀನು ನನ್ನ ಪಾರ್ಟಿ ಅಲ್ವಾ? ಹರ್ಷ ಖುಷಿಯನ್ನು ಕೇಳಿದ. ಇದುವರೆಗೆ ನಿನ್ನ ಜೊತೆ ಆಟ ಆಡ್ತಿದ್ದೆ ಅಂದ್ಕೊಂಡು ಈಗ ನನ್ನ ವಿರುದ್ಧವಾದ್ಯಾ ಅಂತ ಅಮಾಯಕವಾಗಿ ಕೇಳಿದ. ಹೀರಾ ತಂಟೆಗೆ ಬಾರದಿದ್ದಷ್ಟು ನಾನು ನಿನ್ನ ಪಾರ್ಟಿ, ನೀನು ಹೀರಾಗಿ ಹೊಡೆದೆಯಲ್ಲ ಅದಕ್ಕೆ ನಾನು ಹೊಡೆದೆ, ತಪ್ಪೇನು ಅಂತ ಪುಟ್ಟವಳು ಆ್ಯಟಿಟ್ಯೂಡ್ ತೋರಿಸಿದ್ಲು. ಹೀರಾಳಿಗೆ ಮನಸ್ಸಿನಲ್ಲಿ ಸಂಭ್ರಮ ಆಯಿತು. ಗಮನಿಸದೆ ಆಕಸ್ಮಿಕವಾಗಿ ನಡೆದು ಹೋಯ್ತು ಕಣಮ್ಮ, ನಾನು ಯಾಕೆ ಅವಳ ಮೇಲೆ ಮರಳು ಹಾಕ್ತೀನಿ? ನಾನು ನನ್ನ ತಂಗಿ ಮೇಲೆ ಬಿಟ್ಟು ಬೇರೆ ಯಾರ ಮೇಲೂ ತುಂಟಾಟ ಮಾಡೋದಿಲ್ಲ ಅಂತ ಹರ್ಷ ಪ್ರಾಮಾಣಿಕವಾಗಿ ಹೇಳ್ದ. ಹಾಗಿದ್ದರೆ ಸಾರಿ ಕೇಳು ಹೀರಾಗೆ, ಆಗ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಂದ್ಲು ಖುಷಿ. ಐ ಆಮ್ ಸಾರಿ ಅಂದ ಹರ್ಷ. ಅವನು ಗೊತ್ತಿಲ್ಲದೆ ಮಾಡಿದ್ರು ತಾನು ಬೇಕಂತಲೇ ಅವನ ಮೇಲೆ ಮರಳು ಹಾಕಿದ್ದಕ್ಕೆ ಹೇಳಲಾಗದೆ ಅದೇ ಗಂಭೀರ ಮುಖ ಇಟ್ಕೊಂಡು ಮಣ್ಣು ಒರೆಸ್ಕೊಳ್ತಾ ಇಟ್ಸ್ ಓಕೆ ಅಂದ್ಲು. ಲಕ್ಷ್ಮೀಕಾಂತ್ ಅವರು ನೀರಿನ ಪೈಪ್ ತಂದು, ಸರಿ ಹೋಯಿತು, ಈಗ ಈ ಮರಳಿನ ಜೊತೆ ಒಳಗೆ ಹೋದರೆ ಅಜ್ಜಿ ಬೈತಾಳೆ, ಇಲ್ಲೇ ಸ್ನಾನ ಮಾಡಿಬಿಡಿ ಅಂದರು. ತಾತಯ್ಯ, ಇಲ್ಲಿ ಹೇಗೆ ಸ್ನಾನ ಮಾಡೋದು ಅಂತ ಹೀರಾ ಗಾಬರಿಯಾಗಿ ಕೇಳಿದ್ಲು. ಹೊರಗೆ ಒಂದು ಬಾತ್ರೂಮ್ ಇದೆ, ನಿಮ್ಮ ಬಟ್ಟೆಗಳನ್ನ ಅಲ್ಲಿಗೆ ತರೋದಕ್ಕೆ ಹೇಳ್ತೀನಿ, ಸ್ನಾನ ಮಾಡಿ ಊಟ ಮುಗಿಸಿ ಆಮೇಲೆ ನಿಮ್ಮನ್ನು ಮನೆಗೆ ಬಿಡ್ತೀನಿ ಅಂದರು ಅವರು. ಬೇಡ ತಾತಯ್ಯ, ಹೀಗೆ ಹೋಗ್ತೀವಿ, ಮನೆಗೆ ಹೋದ್ಮೇಲೆ ಫ್ರೆಶ್ ಆಗ್ತೀವಿ. ನೋ, ನಾನು ಸ್ನಾನ ಮಾಡ್ಬೇಕು, ನನ್ನ ಕಿರಿಕಿರಿ ಆಗ್ತಿದೆ ಅಂದ್ಲು ಖುಷಿ. ಹರ್ಷ ಖುಷಿಯನ್ನು ಎತ್ಕೊಂಡು ಹೋಗ್ತಿರುವಾಗ, ನಿನಗೇನು ಪ್ರಾಬ್ಲಮ್ ಇಲ್ಲ, ನಾನು ಇದೀನಲ್ಲ, ನನ್ನ ಬಟ್ಟೆ ಕೊಡ್ತೀನಿ ಅಂದ್ಲು ಈಶಾ. ತಕ್ಷಣ ಮನೆಗೆ ಫೋನ್ ಮಾಡಿ ಅನ್ವಿಕಾಳಿಗೆ ವಿಷಯ ತಿಳಿಸಿದ್ಲು ಹೀರಾ. ಸರಿ, ಈ ಸಣ್ಣ ವಿಷಯಕ್ಕೆ ಯಾಕೆ ಗಾಬರಿ, ಖುಷಿಯಾಗಿ ಎಂಜಾಯ್ ಮಾಡು ಅಂದ್ಲು ಅನ್ವಿಕಾ. ಆಗ ಹೀರಾಳಿಗೆ ಸಮಾಧಾನ ಆಯಿತು. ಅಜ್ಜಿ ಬಟ್ಟೆಗಳನ್ನು ತಂದರು. ಖುಷಿಗೆ ಈಶಾ ಚಿಕ್ಕವಳಿದ್ದಾಗ ಹಾಕ್ತಿದ್ದ ಒಂದು ಗೌನ್ ಕೊಟ್ಟರು. ಶಾಂಪು ಹಾಕಿ ಖುಷಿಗೆ ಸ್ನಾನ ಮಾಡಿಸಿದ ಮೇಲೆ ಈಶಾನನ್ನು ಕರೆದ ಹರ್ಷ. ಅವಳಿಗೆ ಸ್ನಾನ ಮಾಡಿಸು ಅಂದ. ನಾನು ಮಾಡಿಸ್ತೀನಿ ಇಶು, ನೀನು ಹೋಗು ಅಂತ ಹೀರಾ ಒಪ್ಪಲಿಲ್ಲ.
ನನಗೆ ಸಣ್ಣ ಮಕ್ಳಿಗೆ ಸ್ನಾನ ಮಾಡಿಸೋದು ಅಂದರೆ ಇಷ್ಟ. ಈ ಅವಕಾಶ ಮತ್ತೆ ಸಿಗೋದಿಲ್ಲ. ನೀನು ಸ್ವಲ್ಪ ಹೊರಗಡೆ ಇರು, ನಾನು ಮತ್ತು ಖುಷಿ ಇಬ್ಬರು ಸ್ನಾನ ಮಾಡಿದ ಮೇಲೆ ನೀನು ಮಾಡು, ಆಮೇಲೆ ಅಣ್ಣ ಹೋಗಲಿ ಅಂತ ಬಾಗಿಲು ಹಾಕಿದ್ಲು. ಹೊರಗೆ ಬಂದ ಹರ್ಷ ಕಣ್ಣುಗಳನ್ನ ಉಚ್ಕೊಳ್ತಿರೋದನ್ನು ಹೀರಾ ನೋಡಿದ್ಲು. ಏನಾಯಿತು? ಕಣ್ಣಲ್ಲಿ ಮರಳು ಬಿದ್ದಿದೆ ಅನಿಸುತ್ತೆ, ಉರಿತಿದೆ ಅಂತ ಉಜ್ತಿದ್ದ. ಹಾಗೆ ಉಜ್ಬೇಡಿ, ಇನ್ನೂ ಕೆಂಪಾಗುತ್ತೆ. ಇಲ್ಲೇ ಕೂತ್ಕೊಳ್ಳಿ, ನಾನು ನೋಡ್ತೀನಿ ಅಂತ ಅವನ ಕಣ್ರೆಪ್ಪೆಯನ್ನು ಮೆಲ್ಲಗೆ ತೆಗೆದು ನೋಡಿದ್ಲು. ಸಣ್ಣ ಮರಳಿನ ಕಣಗಳು ಒಳಗೆ ಹೋಗಿ ಕಣ್ಣು ಕೆಂಪಗಾಗಿತ್ತು. ಮೆಲ್ಲನೆ ಗಾಳಿ ಊತ್ತಿದ್ಲು ಹೀರಾ. ಅವಳ ಗಮನವೆಲ್ಲ ಅವನ ಕಣ್ಣಿನ ಮರಳು ತೆಗೆಯೋದ್ರ ಮೇಲಿದ್ರೆ ಅಷ್ಟು ಹತ್ತಿರ ಅವಳನ್ನ ಕಂಡು ಹರ್ಷನ ಸ್ಥಿತಿ ವರ್ಣಿಸೋದಕ್ಕೆ ಅಸಾಧ್ಯವಾಗಿತ್ತು. ಒಂದು ನಿಮಿಷ ಊದಿ, ಈಗ ಪರವಾಗಿಲ್ವಾ ಅಂತ ಕೇಳಿದ್ಲು. ಇಲ್ಲ, ಇನ್ನೂ ಏನೋ ಚುಚ್ತಿದೆ ಅಂತ ಬೇಕಂತಲೇ ಅಂದ. ನೀರಿನಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ ಅಂತ ಮತ್ತೊಮ್ಮೆ ಗಾಳಿ ಊದಿ ಅವನ ಮುಖ ನೋಡಿದ್ಲು. ಕಣ್ಣುಗಳಷ್ಟೇ ಅಲ್ಲದೆ ಮುಖವೆಲ್ಲ ಕೆಂಪಾಗಿ ಬಹಳ ಮುದ್ದಾಗಿ ಕಂಡ. ತಾನು ಏನು ಮಾಡ್ತಿದ್ದೀನಿ ಅಂತ ಅರಿವಾಗ ತಕ್ಷಣ ದೂರ ಸರಿದ್ಲು. ಅಷ್ಟರಲ್ಲಿ ಸ್ವರಾಜಮ್ಮ ಅಜ್ಜಿ ಅಲ್ಲಿಗೆ ಬರ್ತಾ, ಹರ್ಷ, ನಿಮ್ಮ ಮಮ್ಮಿ ಫೋನ್ ಮಾಡಿದಾಳೆ, ಮಾತಾಡಬೇಕಂತೆ ಅಂತ ಫೋನ್ ಕೊಡ್ತಿದ್ರೆ ವಿಡಿಯೋ ಕಾಲ್ನಲ್ಲಿ ಇದ್ದ ರೇಷ್ಮಾಳನ್ನು ದೂರದಿಂದಲೇ ನೋಡಿ ವೇಗವಾಗಿ ಅಲ್ಲಿಂದ ಮರೆಯಾದ್ಲು ಹೀರಾ. ಅವಳು ಯಾಕೆ ಹಾಗೆ ಅವತ್ಕೊಂಡ್ಲು ಅಂತ ಹರ್ಷನಿಗೆ ಅರ್ಥವಾಗಲಿಲ್ಲ. ಆ ಸಂಜೆ ಸ್ವಲ್ಪ ಬೇಗನೆ ಆಫೀಸ್ ಬಿಟ್ಟು ಮನೆಗೆ ಬಂದ ಮಾನ್ಸ್ಟರ್ ಮಕ್ಕಳು ಮನೆಯಲ್ಲಿ ಇಲ್ಲದೆ ಶಾಂತವಾಗಿತ್ತು. ಋತ್ವಿಕ್ ಪಾಪುನನ್ನು ವಾಕರ್ನೆಲ್ಲ ಆಡಿಸ್ತಾ ಮನೆಯವರೆಲ್ಲ ತೋಟದಲ್ಲಿ ಮಾತಾಡ್ತಿದ್ರು. ಅಷ್ಟರಲ್ಲೇ ಋತ್ವಿಕ್ಗೆ ಸ್ನಾನ ಮಾಡಿಸಿ ಪೂರ್ತಿ ಒದ್ದಿಯಾಗಿದ್ದ ಅನ್ವಿಕಾ ಬಟ್ಟೆ ಬದಲಿಸಿ ಸಂಜೆ ದೀಪ ಹಚ್ಚಲು ಹೋಗ್ತಿದ್ಲು. ಸೀರೆ ತೆಗೆದು ಹಾಸಿಗೆ ಮೇಲಿಟ್ಟು ಟವಲ್ ಹೆಗಲ್ ಮೇಲೆ ಹಾಕೊಂಡು ಕೂದಲು ಕಟ್ತಿದ್ದಾಗ ರೂಮಿಗೆ ಬಂದ ಮಾನ್ಸ್ಟರ್ ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿ ಬಾಗಿಲು ಹಾಕ್ದ. ಆ ಸದ್ಯಕ್ಕೆ ತಿರುಗಿ ನೋಡಿದ ಅವಳು, ಇವತ್ತಿಷ್ಟು ಬೇಗ ಬಂದಿದ್ದಾರಲ್ಲ ಅಂತೆದುರು ಹೋಗಿ ಅವನ ಬ್ಯಾಗ್ ತೆಗೆದುಕೊಳ್ಳಲು ಹೋದಾಗ ಹಿಂದಿನಿಂದ ಗಟ್ಟಿಯಾಗಿ ಅಪ್ಪಿಕೊಂಡ. ಆ ಬಿಗಿ ಅಪ್ಪುಗೆಯಲ್ಲಿ ತೀವ್ರತೆಗೆ ಅವಳಲ್ಲಿ ಸಂಚಲನ ಉಂಟಾಯಿತು. ಸ್ನಾನ ಮಾಡಿ ದೀಪ ಹಚ್ಚಬೇಕು ಅಂದ್ಲು ಬಿಗಿ ಆಗ್ತಿರೋ. ಇದನ್ನು ಕಷ್ಟಪಟ್ಟು ಅವಳ ಮಾತು ಕೇಳಿದವನಂತೆ ಕುತ್ತಿಗೆ ಮೇಲೆ ಮೀಸೆಯಿಂದ ಸವರ್ತಾ, ಈಗ ಶುರು ಮಾಡೋಣವಾ ಅಂದ ಅಮಲಿ ಏರಿಸೋ ಧ್ವನಿಯಲ್ಲಿ. ಅವಳು ಗುಟುಕು ನುಂಗ್ತಾ ಈಗ್ಲಾ ಅಂದ್ಲು. ಬೇಡವಾ, ಏನಾದರೂ ತೊಂದರೆಯಾ? ಅನ್ವಿಕಾಳಿಂದ ಉತ್ತರ ಬಾರದಿದ್ದಾಗ ಮೌನವೇ ಒಪ್ಪಿಗೆಯ ಲಕ್ಷಣ ಅಲ್ವಾ ಅಂದ ತಕ್ಷಣ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು. ಮೆಲ್ಲನೆ ಅವಳು ಭುಜದ ಮೇಲೆ ಕಚ್ಚಿದ. ಅದಕ್ಕೆ ನಾನು ತಯಾರಾಗಿಲ್ಲ ರೀ ಅಂತಿದ್ದ ಅವಳನ್ನು ಮುಂದಕ್ಕೆ ತಿರುಗಿಸ್ಕೊಂಡು ಅಲ್ಮೇರಾದ ಕಡೆ ಒತ್ತಿ ಹಿಡಿದು ಅವಳ ತುಟಿಗಳನ್ನ ಬೆಸೆಯಲು ಹೋದ. ಅವನ ಬಲದ ಮುಂದೆ ಅವಳಿಗೆ ಉಸಿರು ಕಟ್ಟುವಂತಾಗ್ತಿದ್ರೆ ಅವನ ಕೈಗಳು ಅವಳ ದೇಹದ ಮೇಲೆ ಹೊಸದಾಗಿ ಹೆಚ್ಚಿರೋ ಸೌಂದರ್ಯವನ್ನು ಅಳೆಯುತ್ತಾ ಮೃದುವಾಗಿ ಸವರ್ತಿದ್ವು. ಅವನ ಒರಟು ಕೈಗಳ ಸ್ಪರ್ಶಕ್ಕೆ ಅವಳ ಕೋಮಲ ದೇಹ ಬಿಸಿಯಾಗಿ ಬೆವರ್ತಾ ಇತ್ತು. ಉಸಿರಾಡಲು ಕಷ್ಟವಾದಾಗ ಅವಳ ತುಟಿಗಳನ್ನ ಬಿಟ್ಟು ಬೆರಳಿನಿಂದ ಹಣೆ, ಕೆನ್ನೆ, ಕುತ್ತಿಗೆಯನ್ನು ಸವರಿ ಹೃದಯದ ಬಡಿತದ ಮೇಲೆ ಕೈ ಇರಿಸಿದಾಗ ಅವಳು ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಅವನ ಕೈಯನ್ನು ತನ್ನೆರಡೂ ಕೈಗಳಲ್ಲಿ ಹಿಡಿದು ಕಣ್ಣುಗಳಲ್ಲಿ ನೇರವಾಗಿ ನೋಡಿದಾಗ ಅವಳು ನಾಚಿಕೆಯಿಂದ ಕಣ್ಣು ಮುಚ್ಕೊಂಡ್ಳು. ಮುಂದಕ್ಕೆ ಬಾಗಿ ಹಣೆ ಮೇಲಿನ ಬೆವರನ್ನ ತುಟಿಗಳಿಂದ ಒರೆಸ್ತಾ, ಈಗಲೂ ಸಿದ್ಧವಾಗಿಲ್ವಾ ಹೆಂಡತಿ ಅಂದ ಆಳವಾದ ಧ್ವನಿಯಲ್ಲಿ. ಬೇಕಂತಲೇ ರೇಗಿಸ್ತಿದ್ದೀರಾ ಅಂತ ಅಳೋ ಮುಖ ಮಾಡಿದ್ಲು. ಅವಳ ತುಟಿಗಳಿಗೆ ಮತ್ತೊಮ್ಮೆ ಮುತ್ತು ನೀಡಿ ಹೋಗು ಅಂತ ಬಿಟ್ಟ. ಅವಳು ಅಷ್ಟು ಗಾಬರಿ ಪಡೋ ಅವಶ್ಯಕತೆ ಇರಲಿಲ್ಲ. ಅವನಿಗೆ ಅವಳ ತನು ಮನ ಎಲ್ಲವನ್ನ ಅರ್ಪಿಸಿದ್ಲು. ಆದರೆ ಮಗುವಿಗೆ ಹಾಲು ಕುಡಿಸೋ ಈ ಸಮಯದಲ್ಲಿ ದೈಹಿಕ ಸಂಬಂಧ ಇದ್ದರೆ ಹಾಲು ಕಡಿಮೆ ಆಗುತ್ತೆ ಅಂತ ಹಿರಿಯರು ಹೇಳಿದ ಮಾತುಗಳು ಅನ್ವಿಕಾಳ ಮನಸ್ಸಿನಲ್ಲಿ ಬಲವಾಗಿ ನಾಟಿದ್ವು. ಕನಿಷ್ಠ 2 ವರ್ಷ ಆದರೂ ಋತ್ವಿಕ್ಗೆ ಎದೆ ಹಾಲು ನೀಡಬೇಕೆಂಬುದು ಅವಳ ಆಸೆ. ಆ ವಿಷಯ ಹೇಳಿದರೆ ಅರ್ಜುನ್ ಅರ್ಥ ಮಾಡ್ಕೊಳ್ತಾನೆ. ಆದರೆ ಹೇಳಿದೆ ಹೀಗೆ ಆಟ ಆಡೋ ಸರಸದ ಬಂಧ ಬಹಳ ಮಧುರವಾಗಿದೆ. ಅವನಿಗೆ ಬಟ್ಟೆ ತೆಗೆದಿಟ್ಟು, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಅಂದ್ಲು. ಪರವಾಗಿಲ್ಲ, ನೀನು ಹೋಗು, ಒದ್ದೆ ಸೀರೆಯಲ್ಲಿದ್ದರೆ ಶೀತ ಆಗತ್ತೆ ಅಂದ. ಅವಳು ಬುದ್ಧಿವಂತಿಯಂತೆ ಅಲ್ಲಿಂದ ಹೊರಟು ಹೋದ್ಲು. ಇನ್ನೂ ರೇಗಿಸಿದ್ರೆ ಈ ಬಾರಿ ಖಂಡಿತ ಗಂಡನನ್ನು ತಡೆಯೋದಕ್ಕಾಗೋದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಏನು ಮಮ್ಮಿ, ಈ ಸಮಯದಲ್ಲಿ ಕರೆ ಮಾಡಿದೀಯಾ? ದಿನ ರಾತ್ರಿ ಮಾಡ್ತಿದೆಯಲ್ಲ. ಇವತ್ತು ಬೇಗ ಆಫೀಸ್ನಿಂದ ಬಂದಿಯಂತೆ, ಯಾಕೆ? ಏನಾದರೂ ಆರೋಗ್ಯ ಸರಿ ಇಲ್ವಾ ಮಗನೇ ಅಂತ ಕೇಳಿದ್ಲು ರೇಷ್ಮಾ. ನಿನಗ್ಯಾರು ಹೇಳಿದ್ರು? ಅಪ್ಪನಿಗೆ ಫೋನ್ ಮಾಡಿದ್ದೆ, ಅವ್ರು ಹೇಳಿದ್ರು ಅಂತ ಸುಳ್ಳು ಹೇಳಿದ್ಲು ರೇಷ್ಮಾ. ಹರ್ಷನ ಆಫೀಸ್ನಲ್ಲಿ ಗೂಢಾಚಾರಿಕೆ ಮಾಡಲು ಮನುಷ್ಯರನ್ನು ಇಟ್ಟಿದ್ದೀನಿ ಅಂತ ಮಗನಿಗೆ ಹೇಗೆ ಹೇಳ್ತಾಳೆ? ಈಶಾ ಏನು ಮಾಡ್ತಿದ್ದಾಳೆ? ಸ್ನಾನ ಮಾಡ್ತಿದ್ದಾಳೆ ಮಮ್ಮಿ. ವಿಡಿಯೋ ಕಾಲ್ನಲ್ಲಿ ಹರ್ಷನನ್ನು ಗಮನಿಸ್ತಿದ್ದ ರೇಷ್ಮಾ, ಆ ಕೂದಲೆಲ್ಲ ಮರಳಾಗಿದೆಯಲ್ಲ ಮಗನೇ, ಬಟ್ಟೆ ಕೂಡ ಮರಳಾಗಿದೆ, ಏನಾಯ್ತು ನಿನಗೆ ಅಂತ ಅರ್ಥ ಆಗದೆ ಕೇಳಿದ್ಲು. ಅನ್ವಿಕಾ ಸಿಸ್ಟರ್ ಅವರ ಪಾಪು ಖುಷಿ ಇದ್ದಾಳಲ್ಲ, ಅವಳ ಜೊತೆ ಮರಳನ್ನ ಆಟ ಆಡ್ತಾ ಒಬ್ಬರ ಮೇಲೆ ಒಬ್ಬರು ಮರಳು ಹಾಕ್ಕೊಂಡೆವು ಅಂತ ಹರ್ಷನಿಗೆ ಹೀರಾ ಮರಳು ಹಾಕಿದ ನೆನಪಾಗಿ ನಗ್ತಾ ತಲೆ ಒರೆಸ್ಕೊಂಡ. ಯಾರವರು ಅಂತ ಗರ್ವದಿಂದ ಕೇಳಿದ್ಲು ರೇಷ್ಮಾ. ನನ್ನ ಹೀರೋ ಅರ್ಜುನ್ ರಾಮ್ ಮತ್ತು ಅನ್ವಿಕಾ ಸಿಸ್ಟರ್ ಅವರ ಪಾಪು ಅಂದ ಹರ್ಷ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.